ಕರ್ನಾಟಕದಲ್ಲಿ ಹೃದಯಾಘಾತ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಕೆಲಸದ ಒತ್ತಡ, ಜೀವನ ಶೈಲಿ ಬದಲಾವಣೆಯೇ ಇದಕ್ಕೆ ಕಾರಣ ಅಂತ ಫಿಟ್ನೆಸ್ ಎಕ್ಸ್ಪರ್ಟ್ ವನಿತಾ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅತಿ ಚಿಕ್ಕ ವಯಸ್ಸಿನವರಿಗೂ ಕೂಡ ಹೃದಯಾಘಾತವಾಗ್ತಾ ಇರೋದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇದಕ್ಕೇನ್ ಕಾರಣ? ಕೆಲಸದ ಒತ್ತಡ, ಜೀವನ ಶೈಲಿ ಬದಲಾವಣೆಯೇ ಕಾರಣ ಅಂತ ಫಿಟ್ನೆಸ್ ಎಕ್ಸ್ಪರ್ಟ್ ವನಿತಾ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಕೊರೋನಾ ಆದ ನಂತರ ಇತ್ತೀಚೆಗೆ ಸಾಕಷ್ಟು ವಯಸ್ಕರಲ್ಲಿ ಸಾಕಷ್ಟು ಹೃದಯಾಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಇದೀಗ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಆಗುವಂತಹ ಪ್ರಕರಣ ಈಗ ನಾವು ನೋಡ್ತಾನೆ ಇದ್ದೀವಿ. ಇವತ್ತು ಕೂಡ ಬಾಲಿವುಡ್ ನ ನಟಿಯಾಗಿರುವಂತಹ ಶಫಾಲಿ ಜರಿವಾಲ್ ಅವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕೇವಲ ಅವರಿಗೆ 42 ವಯಸ್ಸಾಗಿತ್ತು. ಹೀಗಾಗಿ ಏನಕ್ಕೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಹೃದಯಾಘಾತಗಳು ಸಂಭವಿಸ್ತವೆ, ಜೊತೆಗೆ ಅವರ ಜೀವನ ಶೈಲಿ ಬದಲಾಯಿಸಿಕೊಂಡಿದ್ದಾರಾ ಅಥವಾ ಏನಕ್ಕೆ ಈ ರೀತಿ ಆಗ್ತಾ ಇದೆ ಅನ್ನೋದಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ಫಿಟ್ನೆಸ್ ಎಕ್ಸ್ಪರ್ಟ್ ಆಗಿರುವಂತಹ ವನಿತಾ ಅಶೋಕ್ ಅವರು ಇದ್ದಾರೆ. ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಈ ಚಿಕ್ಕ ಮಕ್ಕಳಿಗೆ ಅದೇನು ಸ್ಟ್ರೆಸ್ ಇರುತ್ತೋ ಗೊತ್ತಿಲ್ಲ, ಅದು ಡಾಕ್ಟರ್ ಅವರೇ ಹೇಳಬೇಕಾಗತ್ತೆ. ಸೊ ಈ ಅಡಲ್ಟ್ಸ್ ಅಲ್ಲಿ ಸ್ಟ್ರೆಸ್ ಡೆಫಿನೆಟ್ ಆಗಿ ಇರುತ್ತೆ. ಎಲ್ಲಾನು ಸ್ಟ್ರೆಸ್. ಈಗ ಈ ನಡುವೆ ರಿಲೇಶನ್ಶಿಪ್ ಸ್ಟ್ರೆಸ್ಸು, ಸೋಷಿಯಲ್ ಮೀಡಿಯಾ ಸ್ಟ್ರೆಸ್ಸು, ಮತ್ತೆ ನಮ್ಮ ಸಿಟಿಯಲ್ಲಿ ಟ್ರಾಫಿಕ್ ಸ್ಟ್ರೆಸ್ ಇದೆ, ಹಾಗೂ ಎಕ್ಸ್ಪೆಕ್ಟೇಷನ್ಸ್, ಫಿಟ್ನೆಸ್ ಲೆವೆಲ್ ಸ್ಟ್ರೆಸ್ಸು, ಎಲ್ಲ ಸ್ಟ್ರೆಸ್ಸು. ಆ್ಯಂಡ್ ಅತಿಯಾಗಿ ಎಕ್ಸರ್ಸೈಸ್ ಮಾಡಿ ಅಲ್ಲಿಂದನೂ ಸ್ಟ್ರೆಸ್. ಓಕೆ, ಯಾರು ಅತಿಯಾಗಿ ಎಕ್ಸರ್ಸೈಸ್ ಮಾಡೋಕೆ ಹೋಗಬೇಡಿ. ಇದು ನನಗೇನೋ ಈ ನಡುವೆ ತುಂಬಾ ಕಾಮನ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ನೀವು ಹೇಳ್ದಂಗೆ ಈ ವ್ಯಾಕ್ಸಿನೇಷನ್ ಆದಮೇಲೆ ಈ ಡೆತ್ಸ್ ತುಂಬಾನೇ ಕಾಣಿಸ್ಕೊಳ್ತಾ ಇದೆ. ಅದು ಯಾರು? ಎಲ್ಲ ಫಿಟ್ ಆಗಿರೋರು, ಎಕ್ಸರ್ಸೈಸ್ ಮಾಡ್ತಿರೋರು, ಅವರಲ್ಲೇ ಸಾವು ಕಾಣಿಸ್ತಿದೆ. ಯಾಕೆ? ಇದು ಒಂದು ದೊಡ್ಡ ಪ್ರಶ್ನೆ ನಿಮ್ಮಲ್ಲೂ ಬಂದಿರಬಹುದು. ಎಕ್ಸರ್ಸೈಸೇ ಮಾಡದೇ ಇರಬೇಡಿ, ದಯವಿಟ್ಟು ಮಾಡಿ. ಸೆಡೆಂಟ್ರಿ ಲೈಫ್ ಸ್ಟೈಲು ಎಕ್ಸರ್ಸೈಸ್ ಕೊಡೋ ಚಾನ್ಸಸ್ ಇರುತ್ತೆ. ಈಗ ಹೆಚ್ಚಾಗಿ ಎಕ್ಸರ್ಸೈಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಟಿಸಾಲ್ ಲೆವೆಲ್ ಸ್ಪೈಕ್ ಆಗ್ತಾ ಹೋಗುತ್ತೆ. ಅದು ನಿಮ್ಮ ಹಾರ್ಟಿಗೆ ಒಳ್ಳೆಯದಲ್ಲ. ಸೊ ಅದರಿಂದಾಗಿ ದಯವಿಟ್ಟು ಲಿಮಿಟೆಡ್ ಮಾಡ್ರೇಷನ್ ಆಗಿ ಎಕ್ಸರ್ಸೈಸ್ ಮಾಡಿ. ಈಗ ಅದೊಂದು ರೀಸನ್ ಆದರೆ, ಈ ಅತಿಯಾಗಿ ಎಕ್ಸರ್ಸೈಸ್ ಮಾಡೋದು ಇನ್ನೊಂದು ಸ್ಟ್ರೆಸ್ಗೆ ಲೀಡ್ ಆಯಿತು. ನ್ಯಾಚುರಲ್ ಆಗಿ ಸ್ಟ್ರೆಸ್ ಆಗಿರುತ್ತೆ. ನಾನು ಹೇಳ್ದಂಗೆ ವರ್ಕ್ ರಿಲೇಟೆಡು, ರಿಲೇಷನ್ಶಿಪ್ ರಿಲೇಟೆಡು, ಫೈನಾನ್ಷಿಯಲ್, ಇದ್ರ ಎಲ್ಲ ರೀಸನ್ಸಿಂದನೂ ಸ್ಟ್ರೆಸ್ ಆಗಿರ್ಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಅಂತ ಹೇಳಿದ್ರೆ ಜೆನೆಟಿಕ್. ಓಕೆ, ಜೆನೆಟಿಕ್ಲಿ ಪ್ರೀಡಿಸ್ಪೋಸ್ ಆಗಿದ್ರೆ ನೀವು ಹೆಚ್ಚು ಇದು ತೊಗೊಳ್ಬೇಕಾಗತ್ತೆ, ಕೇರ್ ತೊಗೋಬೇಕಾಗತ್ತೆ. ಆಲ್ ರೈಟ್. ಈಗ ನೀವು ನಮ್ಮಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ನೀವು ಸಾಕಷ್ಟು ಇದು ಜವಾಬ್ದಾರಿ ವಹಿಸಬೇಕಾಗತ್ತೆ ಟುವರ್ಡ್ಸ್ ಯೋರ್ ಹೆಲ್ತ್. ಒಂದೇನಂತ ಹೇಳಿದ್ರೆ ಜಂಕ್ ಫುಡ್, ಫಾಸ್ಟ್ ಫುಡ್, ಇನ್ಸ್ಟೆಂಟ್ ಫುಡ್ ಅದನ್ನೆಲ್ಲ ನೀವು ಬಿಡಬೇಕಾಗತ್ತೆ. ಎಕ್ಸಸೈಸು ಮಾಡ್ರೇಷನಲ್ಲಿ ಮಾಡಬೇಕಾಗತ್ತೆ. ಕಾರ್ಡಿಯೋ, ಸ್ಟ್ರೆಂತ್, ಫ್ಲೆಕ್ಸಿಬಿಲಿಟಿ, ಆ್ಯಂಡ್ ಆಲ್ಸೋ ಡಯಟ್ ವೆರಿ ವೆರಿ ಇಂಪಾರ್ಟೆಂಟ್. ಈಗಂತೂ ತುಂಬ ಡಯಟ್ಸ್ಗಳನ್ನ ಜನ ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾವುದೋ ಡಯಟ್ ಯಾರೋ ಮಾಡಿದ್ರು ಅದನ್ನು ಫಾಲೋ ಮಾಡೋದು. ನಿಮ್ಗೆ ಅದು ಸರಿ ಇದೆಯಾ, ನಿಮ್ಮ ಏಜಿಗೆ ಉತ್ತಮನಾ, ಆ ಡಯಟ್ ಕರೆಕ್ಟಾ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಗೈಡೆನ್ಸ್ ಇಲ್ಲದೇ ಮಾಡ್ತಿದ್ದೀರಾ. ಸೋಷಿಯಲ್ ಮೀಡಿಯಾ ತುಂಬ ಇಂಪ್ಯಾಕ್ಟ್ ಪ್ಲೇಸ್ ಮಾಡ್ತಿದೆ ನಿಮ್ಮ ಲೈಫ್ ಸ್ಟೈಲಲ್ಲಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆಲ್ಲ ಕರೆಕ್ಟ್ ಅಲ್ಲ, ಅವರು ಅಲ್ಲಿ ಹಾಕಿರೋರು ಎಲ್ಲರೂ ಕರೆಕ್ಟ್ ಅಲ್ಲ. ಅದನ್ನು ನೀವು ಯೋಚನೆ ಮಾಡಬೇಕು, ಲಾಜಿಕ್ ಅಪ್ಲೈ ಮಾಡಬೇಕು. ಇದು ಕರೆಕ್ಟಾ, ನಾನು ಮಾಡಬಹುದಾ, ಇದು ನಮ್ಮ ಪೂರ್ವಿಕರು ಮಾಡವಿಲ್ಲ, ನಾವು ಏನಕ್ಕೆ ಮಾಡಬೇಕು, ಇದರಿಂದ ನನಗೇನಾದರೂ ತೊಂದರೆ ಆಗುತ್ತಾ? ಈ ಸಪ್ಲಿಮೆಂಟ್ಸು ಅಷ್ಟೇ ಬೊಂಬಾರ್ಡ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೋಷಿಯಲ್ ಮೀಡಿಯಾ ಇಸ್ ದ ಮೇಜರ್ ಥಿಂಗ್. ಓಕೆ, ಎಲ್ಲದಕ್ಕೂ ಅದೇ ಕಾರಣ. ಆಟ ಆಡೋದಿಲ್ಲ ಮೊದಲ ಥರ, ಮೊಬೈಲ್ ಫೋನ್ ಇಟ್ಕೊಂಡು ಕೂತಿರ್ತಾರೆ. ಸೊ ಅದು ಸೆಡೆಂಟ್ರಿ ಆಯಿತಾ. ಮಕ್ಕಳು ಎಕ್ಸಸೈಸ್ ಮಾಡಬೇಕು, ಮೂವ್ ಮಾಡಬೇಕು, ಆ್ಯಕ್ಟಿವ್ ಆಗಿರಬೇಕು, ಕಾಲ್ ಮೇಲಿರಬೇಕು. ನಮ್ಮ ಸ್ಟ್ರೀಟ್ ಗೇಮ್ಸ್ ಹೋಯಿತು, ಎಕ್ಸಸೈಸ್ ಆ್ಯಕ್ಟಿವಿಟಿ ಹೋಯಿತು. ನಾವು ಎಳ್ಕೊಂಡು ಬರಬೇಕು, ಟಿ ವಿಯಿಂದ ಆಗಲಿ ಫೋನಿಂದ ಆಗಲಿ ಎಳೆದು ಅವ್ರಿಗೆ ಫೀಲ್ಡಲ್ಲಿ ಬಿಡಬೇಕು. ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಅವ್ರು ಕೇಳೋದು ಇಂಥದ್ದೇ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ರಿಫೈನ್ಡ್ ಫುಡ್ಡು ಅಂಥವೇ ಕೇಳ್ತವೆ. ಪಿಜ್ಜಾ, ಬರ್ಗರು, ಕೋಕು ಇದೇ ಬೇಕು ಅಂತ ಹೇಳ್ತಾರೆ. ಮತ್ತು ಇವರು ಇಲ್ಲಿ ಸ್ಕೂಲಲ್ಲೂ ಅಷ್ಟೇ ಕಾಂಪಿಟೇಷನ್. ಅವ್ರ ಹತ್ರ ಇದಿದೆ, ಅವ್ರು ಅಲ್ಲಿ ಹೋಗ್ತಿದ್ರೆ ಅವ್ರಿಗೆ ಈ ಥರ ಫೋನ್ ಇದೆ, ನನಗೂ ಬೇಕು. ಎಲ್ಲ ಸ್ಟ್ರೆಸ್ಸು. ಪಾಪ ಈ ಚಿಕ್ಕ ವಯಸ್ಸಿನೇ ಅವ್ರ ಮಕ್ಕಳಿಗೆ ಸ್ಟ್ರೆಸ್ ಆಗಿಬಿಟ್ಟಿದೆ. ಎಲ್ಲರೂ ಕಲೆಕ್ಟಿವ್ ಆಗಿ ಎಲ್ಲ ಪೇರೆಂಟ್ಸು ಇಲ್ಲ, ನನ್ನ ಮಗುಗೆ ಇದು ಒಳ್ಳೇದಲ್ಲ, ಅವ್ರಿಗೆ ಮೊಬೈಲ್ ಟೈಮ್ ಲಿಮಿಟ್ ಮಾಡ್ತೀನಿ, ಅವ್ರ ಮೊಬೈಲ್ ಫೋನ್ ಕೊಡೋದಿಲ್ಲ. ಮತ್ತು ಆಹಾರ ಒಳ್ಳೇದಾಗಿರಬೇಕು. ಈಗ ಡಬ್ಬದಲ್ಲಿ ಕಳಿಸ್ತಾರೆ ಅಂತ ಅಂದ್ಕೊಳ್ಳಿ, ಅಮ್ಮ ನನಗೆ ನೀನು ಸೊಪ್ಪಿನ ಸಾರು ಕಳಿಸ್ದೆ, ಅವ್ರು ನಾನು ಪಿಜ್ಜಾ ತರ್ತಾನೆ ಗೊತ್ತಾ, ನನಗೆಷ್ಟು ಅವಮಾನ ಆಗುತ್ತೆ. ಸೊ ನೀವು ಆ ಪಿಜ್ಜಾ ಕೊಡೋ ಅಮ್ಮನಿಗೆ ಫೋನ್ ಮಾಡಿ ದಯವಿಟ್ಟು ಹೇಳಿ, ಪಿಜ್ಜಾ ಒಳ್ಳೇದಲ್ಲ, ಅದು ನೀವು ತಿಳ್ಕೊಳ್ಳಿ, ನೀವು ಒಳ್ಳೆ ಆಹಾರ ಹಾಕಿ ಕಳಿಸಿ ಅಂತ. ಸೊ ವ್ಯಾಕ್ಸಿನಿಂದ ಇರ್ಬೋದಾ? ವ್ಯಾಕ್ಸಿನಿಂದ ಓವರ್ ಎಕ್ಸರ್ಸೈಸ್ ಮಾಡಿದವ್ರಿಗೆ ಮಾತ್ರ ನನಗೇನೋ ಎಫೆಕ್ಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ಇದಿಷ್ಟು ಏನು ಫಿಟ್ನೆಸ್ ಎಕ್ಸ್ಪರ್ಟ್ ಆಗಿರುವಂತಹ ವನಿತಾ ಅಶೋಕ್ ಅವರ ಮಾತು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.